ಆಗೋವರೆಗೂ ಕೂಡ ಬಲವಂತವಾಗಿ ನಾವು ಇದು ಮಾಡೋದಿಲ್ಲ ಅನ್ನೋದು ಕೂಡ ಆರೋಗ್ಯ ನಾನು ಒಂದು ಮಾತು ಕೊಟ್ಟಿದ್ದೆ. ಪಾದಯಾತ್ರೆ ಬೈರಮಂಗಲ ಭಾಗದಲ್ಲಿ ಮಾಡಿದಾಗ ಹೊಸೂರು ಗ್ರಾಮದಲ್ಲಿ ಕೊನೆಯದಾಗೆ ನಾನು ಮಾತಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬದ ಕಡೆಯಿಂದ ಒಂದು ಮಾತನ್ನು ಕೊಟ್ಟಿದ್ದೆ. ದೊಡ್ಡವರ ಮಾರ್ಗದರ್ಶನ, ಕುಮಾರಣ್ಣವರ ಮಾರ್ಗದರ್ಶನ, ರೈತರ ಪರವಾಗಿ ಕಾನೂನಿನ ಒಂದು ಹೋರಾಟವನ್ನು ಕೈಗೆತ್ಕೊಳ್ತೇವೆ, ನೀವು ಯಾರು ಕೂಡ ₹1 ದುಡ್ಡು ಕಾಸು ಖರ್ಚು ಮಾಡಬೇಡಿ, ನಿಮ್ಮ ಜೊತೆಯಲ್ಲಿ ನಾವು ನಿಲ್ತೇವೆ ಅಂತಕ್ಕಂಥದ್ದು ಹೇಳಿದ್ವು. ಅದೇ ರೀತಿ ಮೊದಲನೇ ಒಂದು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ರು 499 ಎಕರೆದು. ಅದಕ್ಕೆ ಇವತ್ತು ಫೈಲಿಂಗ್ ಆಗಿತ್ತು. ಭಾಳ ಜನ ರೈತರು ಇವತ್ತು ವಕಾಲತ್ಗೆ ಸೈನ್ ಹಾಕಿ ಪೆಟಿಷನರ್ಸ್ ಆಗಿ ಏನು ಮುಂದೆ ಬಂದಿದ್ದಾರೆ. ತಮಗೆ ಗೊತ್ತಿದ್ದಂಗೆ ಇವತ್ತು ಅಡ್ವೊಕೇಟ್ ಜನರಲ್ ಅವರು ಇವತ್ತು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಯಾರನ್ನು ಕೂಡ ನೀವು ಫೋರ್ಸ್ಫುಲಿ ವೇಕೆಂಟ್ ಮಾಡ್ತಕ್ಕಂಥದ್ದಕ್ಕೆ ಹೇಳೋದಕ್ಕಾಗೋದಿಲ್ಲ ಅನ್ನೋದನ್ನು ಸರ್ಕಾರಕ್ಕೆ ಈಗಾಗಲೇ ಹೇಳಾಗಿದೆ. ನಾಳೆ ದಿನ ನಾನು ಪೆಟಿಷನ್ನು ಕೂಡ ಆರ್ಡ್ರ್ ಏನು ಬಂದಿದೆ ಅದನ್ನು ತರಿಸ್ಕೊಂಡು ನೋಡ್ತೇನೆ, ಒಂದು ಕಾಪಿ ಇವತ್ತು ಸಂಜೆ. ಮತ್ತೆ ಇನ್ನೊಂದು ಫೈಲಿಂಗು ಕೂಡ ಆಗ್ತಾ ಇದೆ. ಈಗೇನು ತಿರ್ಗಾ ಆಗಿದೆ, ಈಗ ಬುಧವಾರಕ್ಕೆ ಮತ್ತೆ ಇತ್ತೀಚೆಗಷ್ಟೇ ಸಮಿತಿ ಮಾಡ್ತೀನಿ ಅಂತ ಹೇಳಿದ ದಿನ ಮುಖ್ಯಮಂತ್ರಿಗಳು ಮತ್ತೆ 4 ಹಳ್ಳಿಗಳ ಅಂತಿಮ ಅಧಿಸೂಚನೆ ಹೊರಡಿಸಿದ್ರು. ಸೊ ಅದಕ್ಕೂ ಕೂಡ ಫೈಲಿಂಗು ಈಗಾಗಲೇ ಭಾಳ ಜನ ರೈತರು ಮುಂದೆ ವಕಾಲತ್ತಿಗೆ ಸೈನ್ ಹಾಕಿ ರೆಡಿಯಾಗಿದ್ದಾರೆ. ಬುಧವಾರ ಫೈಲಿಂಗ್ ಆಗ್ತಾ ಇದೆ. ಮತ್ತೆ ಬಹುಶಃ ಅದು ಶುಕ್ರವಾರಕ್ಕೆ ಕೋರ್ಟ್ ಮುಂದೆ ಬಂದು ಫಸ್ಟ್ ಹಿಯರಿಂಗ್ ನಿಲ್ಲುತ್ತೆ. ಹಾಗಾಗಿ ಬಹುಶಃ ಎಲ್ಲೋ ಒಂದು ಕಡೆ ಒಂದು ರೈತರ ಪರವಾದಂಥ ಒಂದು ಶುಭ ಸೂಚನೆ ನನಗೆ ಕಾಣ್ತಾ ಇದೆ. 100ಕ್ಕೆ 100 ರೈತರ ಭೂಮಿಯನ್ನು ಉಳಿಸ್ಕೊಡ್ತಕ್ಕಂಥದ್ದಕ್ಕೆ ಕಾನೂನಿನ ಹೋರಾಟದಲ್ಲಿ ರೈತರಿಗೆ ಜಯ ಸಿಗುತ್ತೆ ಅಂತಕ್ಕಂಥ ಅಚಲವಾದಂಥ ನಂಬಿಕೆ ಇದೆ. ಭಾನುವಾರದಿಂದ ಪ್ರಾರಂಭ ಆಗ್ತಾ ಇದೆ. 9, 10, 11 3 ದಿನಗಳ ಕಾಲ ಫ್ರೀಡಮ್ ಪಾರ್ಕ್ವರೆಗೂ ಹತ್ತತ್ರ 38 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ತಯಾರಿಗಳು ರೈತರ ಕಡೆಯಿಂದ ನಾವೆಲ್ಲರೂ ಕೂಡ ಬಂದು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ರೈತರು ನಿನ್ನೆ ದಿನದಿಂದ ನನಗೆ ಫೋನನ್ನು ಮಾಡುವ ಮೂಲಕ, ಫೋನ್ ಕರೆಯ ಮೂಲಕ ನನಗೆ ಮಾತನಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಇಡೀ ಜನತಾದಳ ಪಕ್ಷದ, ಅದು ಶಾಸಕರಿರಲಿ, ಮಾಜಿ ಶಾಸಕರಿರಲಿ, ಒಬ್ಬ ಸಣ್ಣ ಕಾರ್ಯಕರ್ತ ಇರಲಿ, ಎಲ್ಲರೂ ಕೂಡ ಇವತ್ತು ರೈತರ ಜೊತೆಯಲ್ಲಿ ಇಂಥ ಒಂದು ಸಂಕಷ್ಟದ ದಿನಗಳಲ್ಲಿ ನಿಲ್ತಕ್ಕಂಥದ್ದು ಒಂದು ಕರ್ತವ್ಯ ಇದೆ. ಅವ್ರ ಪರವಾಗಿ ನಿಲ್ತೇವೆ. ಪಾದಯಾತ್ರೆಯ ಒಂದು ಯಶಸ್ಸಿಗೆ ಬಹುಶಃ ಇವತ್ತು ನಾಡಿನ ಪ್ರತಿಯೊಬ್ಬ ಸ್ವಾಭಿಮಾನಿ ಪ್ರಜೆಗೂ ಕೂಡ ಇವತ್ತು ಮಾಧ್ಯಮದ ಮೂಲಕ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಕಾರಣ ಇದು ಕೇವಲ ಬಿಡದಿಯ ಒಂದು ರೈತರ ಸಮಸ್ಯೆ ಅಲ್ಲ, ಇದು ರೈತರು ಅಂತಕ್ಕಂಥದ್ದು ಇಡೀ ಕನ್ನಡ ನಾಡಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಅನ್ನದಾತರಿಗೂ ಕೂಡ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ಬಿಡದಿಯ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಇಡೀ ನಾಡಿನ ಜನತೆ ಬರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತೇನೆ. ಸರ್ಕಾರ ನೋಡಿ, ಮುಖ್ಯಮಂತ್ರಿಗಳು ಸಮಿತಿ ಮಾಡ್ತೀನಿ ಅಂದರು. ಸಮಿತಿ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ 3 ವಾರಗಳು ಕಳೆದೋಗಿದೆ. ಸಮಿತಿಯ ಉದ್ದೇಶ ಏನಾಗಿರಬೇಕು? ಸಾಧಕ ಬಾಧಕಗಳು, ಲೋಪದೋಷಗಳು, ಸರಿ ತಪ್ಪುಗಳು ಇವೆಲ್ಲವೂ ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಆ ಸಮಿತಿಯಲ್ಲಿ ಎಲ್ಲ 3 ಪಕ್ಷದವ್ರನ್ನೂ ಕೂಡ ಕೂರಿಸ್ಕೊಂಡು ಅದರಲ್ಲಿ ಒಂದಷ್ಟು ರೈತರನ್ನು ಕೂಡ ಕೂರಿಸ್ಕೊಂಡು ಅದರಲ್ಲಿ ಚರ್ಚೆಗಳಾಗಬೇಕಾಗಿದೆ. ಆದರೆ ಒಂದು ಕಡೆ ಸಮಿತಿ ಮಾಡ್ತೀನಿ ಅಂದವರು ಆನ್ ದ ಸೇಮ್ ಡೇ 4 ಹಳ್ಳಿಗಳ ಫೈನಲ್ ನೋಟಿಫಿಕೇಷನ್ನು ಕೂಡ ಹೊರಡಿಸ್ತಾರೆ. ಇದರಲ್ಲೇ ಅರ್ಥ ಆಗುತ್ತೆ ಮುಖ್ಯಮಂತ್ರಿಗಳ ದ್ವಂದ್ವದ ಮನಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಡಬಲ್ ಸ್ಟ್ಯಾಂಡರ್ಡ್ಸ್ ನಡೀತಾ ಇದೆ ಇಲ್ಲಿ. ಹಾಗಾಗಿ ಭಾಳ ಸ್ಪಷ್ಟ, ಮುಖ್ಯಮಂತ್ರಿಗಳಾಗಲಿ, ಸರ್ಕಾರ ಆಗಲಿ, ಬೈರಮಂಗಲ ಮತ್ತು ನಮ್ಮ ಕೆಂಚಗಾರನಹಳ್ಳಿ ಭಾಗದ ರೈತರ ಕೂಗು ಕೇಳ್ತಾ ಇಲ್ಲ. ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳ್ತಾ ಇಲ್ಲ. ಒಟ್ಟಾರೆಯಾಗಿ ರೈತ ವಿರೋಧಿ ನೀತಿಯನ್ನು ಜಾರಿ ಮಾಡಿಕೊಂಡೇ ಬರ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ. ರೈತರು ಯಾವುದೇ ರೀತಿಯಾದಂಥ ಇವರಲ್ಲಿ ಅಪೇಕ್ಷೆಗಳು ಇಟ್ಕೊಂಡಿಲ್ಲ. ಈಗ ಯಾರ್ಯಾರನ್ನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದು ಅವ್ರ ಪಕ್ಷದ ತೀರ್ಮಾನ, ಅವ್ರ ಪಕ್ಷದ ಲೆಕ್ಕಾಚಾರ. ಆದರೆ ನಿನ್ನೆ ದಿನದಿಂದ ನಾವು ನೋಡಿದ್ದೀವಿ ಮಾಧ್ಯಮಗಳಲ್ಲಿ ಯಾರ್ಯಾರು ಬಂದು ಭಾಳ ಜನ ಸೀನಿಯರ್ಸು ಕಾಂಗ್ರೆಸ್ನಲ್ಲಿ ಹಲವಾರು ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ರಾಜೀನಾಮೆ ಕೊಡ್ತೇವೆ ಅಂತಕ್ಕಂಥದ್ದು ಕೂಡ ಸಹಿ ಹಾಕಿದ್ದಾರೆ. ಆದರೆ ರಾಜೀನಾಮೆ ಎಕ್ಸೆಪ್ಷನ್ ಆಗಬೇಕಲ್ಲ. ಇದು ಕೇವಲ ಬ್ಲ್ಯಾಕ್ ಮೇಲ್ ತಂತ್ರವೋ ಏನೋ ಅಂತಕ್ಕಂಥದ್ದು ಅವ್ರವ್ರ ಪಾರ್ಟಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ನಾನೇನು ಹೆಚ್ಚು ಪ್ರತಿಕ್ರಿಯೆ ಕೊಡೋದಿಲ್ಲ. ಕಾದು ನೋಡೋಣ. ಥ್ಯಾಂಕ್ ಯು.